ಮಕ್ಕಳು ಗುಡ್ ಮಾರ್ನಿಂಗ್. ವೆರಿ ಗುಡ್. ಎಲ್ಲ ಆಕ್ಟಿವ್ ಆಗಿದ್ದೀರಾ? ಇವತ್ತು ಭಾಗದ ಮುಖಂಡರು ಕಾರ್ಪೊರೇಟರ್ ಆಗಿದ್ದಂತಹ ಸ್ನೇಹಿತರಾದಂತಹ ಲಕ್ಷ್ಮೀನಾರಾಯಣ ಅವರ 54ನೇ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಅವರ ಮನೆಯವರು ಮತ್ತು ಅವರ ಕುಟುಂಬಗಳ ಸೇರಿ ನನ್ನ ಮಕ್ಕಳಿಗೆ ಪುಸ್ತಕ, ಬ್ಯಾಗು, ನಮ್ಮ PPLP ಅವರಿಗೆ ಊಟದ ಟಿಫನ್ ಬಾಕ್ಸು ಉಪಹಾರನ ಏರ್ಪಾಡು ಮಾಡಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಿಸಿದರೆ ಪ್ರತಿಭಟಿಸಿದಂತೆ ಅದೇ ರೀತಿ ನಮ್ಮ ಬ್ಲಾಕಿನ ಅಧ್ಯಕ್ಷರಾದಂತಹ ಸುಮಂತ್ ಭಾಯಿ ಇದ್ದಾರೆ, ನಮ್ಮ ಎಲ್ಲ ನಮ್ಮ ಪಕ್ಷದ ಮುಖಂಡರೆ ಹಾಗೂ ಬಂದಿರ್ತಕ್ಕಂಥ ನಮ್ಮ ಪ್ರೀತಿಯ ವಿದ್ಯಾರ್ಥಿನಿಯರೇ ಮತ್ತು PPLP ಸಿಬ್ಬಂದಿಯವರೇ, ಎಲ್ಲ ಗ್ರಾಮಸ್ಥರೇ, ಬೆಸ್ಕಾಂ ಅವರೇ, ಪೊಲೀಸ್ ಸಿಬ್ಬಂದಿಯವರೇ, ಪತ್ರಿಕಾ ಮಿತ್ರರೇ, ನಾವು ಸಾರ್ವಜನಿಕ ಜೀವನದಲ್ಲಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಪ್ರಪಂಚದಲ್ಲಿ ಮನುಷ್ಯರಾಗಿ ಹುಟ್ಟೋದೇ ಒಂದು ಅದೃಷ್ಟ. ಒಬ್ಬ ಮಾನವ ಹುಟ್ಟಬೇಕಂದ್ರೆ ನಿನಗೆ ಅನೇಕ ಜೀವಿಗಳಾಗಿ ಹುಟ್ಟಿ ಅದರಲ್ಲಿ ನೀನು ಪುಣ್ಯ ಕೆಲಸ ಮಾಡಿದ್ರೆ ಅವಾಗ ನಿನಗೆ ಮಾನವ ಜನ್ಮ ಕೊಡ್ತಾನೆ. ಮಾನವ ಜನ್ಮ ಏನಕ್ಕೆ ಕೊಡ್ತಾನೆ? ನೀನು ಹುಟ್ಬಿಟ್ಟು ನೀನ್ ದುರ್ಗೆ ಮಾಡ್ಕೊಂಡ್ಬಿಟ್ಟು ಊಟ ಮಾಡಿ ಮನೇಲಿ ಮಲ್ಕೋ ಜೋಕಿ ಮಾಡು ಚೆನ್ನಾಗಿರೋ ಅಂದ್ರೆ ಅದು ಮಾನವ ಜನ್ಮ ಅಲ್ಲ. ಒಬ್ಬ ಮಾನವ ಜನ್ಮ ಏನಂದ್ರೆ ನೀನು ಹುಟ್ಟಿದ ಮೇಲೆ ನೀನು ಚೆನ್ನಾಗಿರು, ಬೇರೆಯವ್ರಿಗೆ ನೀನ್ ಏನ್ ಮಾಡಿದೀಯ, ಅವಾಗ ನಿನಗೆ ಮಾನವನ ಹುಟ್ಟಿ ಅದು ಸಾರ್ಥಕ ಆಗಿಲ್ಲ. ಇಲ್ಲ ಅಂದ್ರೆ ನೀನು ಈ ಕೋಟಿ ಕೋಟಿ ಜೀವಿ ರಾಶಿಯಲ್ಲಿ ಕೊನೆಯ ಜೀವಿಯಾಗಿ ಹುಟ್ಟುಬಿಡ್ತೀಯ. ಮತ್ತೆ ಯಾರ್ಯಾರು ಮಾನವ ಜನ್ಮದಲ್ಲಿ ಹುಟ್ಟಿ ನಿನಗೆ ಏನು ಮಾನವರಿಗೆ, ಬಡವರಿಗೆ, ಭಕ್ತರಿಗೆ ಸಹಾಯ ಮಾಡಿದ್ಯೋ ಅವ್ರಿಗೆ ಮಾನವ ರಿಪೀಟ್ ಆಗ್ತಾ ಇರ್ತದೆ. ಮತ್ತೆ ದೇವರು ಮಾನವ ಜನ್ಮ ಕೊಡ್ತಾರೆ. ಇದೆಲ್ಲ ಯಾಕೆ ಹೇಳ್ತಾವ್ರೆ ಶಾಸಕರು ಅಂತ ನೀವು ಕೇಳಿಸ್ಕೊಂಡು, ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ನೇತ್ರನಾರಾಯಣ ಅವರು ಇವತ್ತು ಅವರು ಕೈಲಾದಷ್ಟು ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ಬಡವರಿಗೆ ಸಹಾಯ ಮಾಡ್ತಾರೆ. ಅವ್ರು ಎಷ್ಟೇ ಮಾಡ್ಲಿ, ಸಹಾಯನ ದಾನವನ್ನ ನಾವು ಅಳತೆ ಮಾಡ್ಲಿಕ್ಕಾಗೋದಿಲ್ಲ, ಅಳತೆ ಮಾಡ್ಲೂಬಾರ್ದು. ನಿನ್ ಕೈಲಾದಷ್ಟು ಸಹಾಯ ಮಾಡು. ನಮ್ಮ ಮುಸಲ್ಮಾನ್ ಧರ್ಮದಲ್ಲೇ ಇದೆ, ಗುರುಗಳು ಹೇಳಿದ್ದಾರೆ, ನೀನು ಸಂಪಾದನೆಯಲ್ಲಿ ಇಷ್ಟು ದುಡ್ಡನ್ನ ನೀನು ಬಡವರಿಗೆ ಕೊಡ್ಬೇಕು, 2% ನೀನು ಎತ್ತಿಟ್ಬಿಡ್ಬೇಕು ಬೇರೆಯವ್ರಿಗೆ. ಇದು ಎಲ್ಲಾ ಧರ್ಮದಲ್ಲಿದೆ. ಮುಸಲ್ಮಾನ್ ಧರ್ಮದಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಧರ್ಮದ ಎಲ್ಲಾ ಧರ್ಮದಲ್ಲೂ.
ನಮ್ಮ ಊಟ ಎಷ್ಟು ತಿನ್ಬೋದು, ನಾವು ನಮ್ಮ ಮನೆ ಎಷ್ಟು ತಿನ್ಬೋದು, ಆದ್ರೆ ಈ ಜನ್ಮ ಅಂದ್ರೆ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಬರೀ ಮಾನವರಿಗೆ ಎಲ್ಲ ನಾವು ಜೀವಿಗಳಿಗೂ ಸಹಾಯ ಮಾಡಬೇಕು. ತಿಳ್ಕೊಳ್ಳಿ, ಬರೀ ನಾವು ಮನುಷ್ಯರು ಹುಟ್ಟಿದ್ವಿ ಮನುಷ್ಯರಿಗೆ ಮಾಡಬೇಕು ಅನ್ನೋದು. ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಜೀವಿಗಳು ನೋಡಿದ್ರ, ಪಕ್ಷಿಗಳಿಗೆ ನೀರ್ ಹಾಕ್ತೀವಿ, ಪಕ್ಷಿಗಳಿಗೆ ಕಾಳು ಕೊಡ್ತೀವಿ, ಪ್ರಾಣಿಗಳಿಗೆ ಊಟ ಕೊಡ್ತೀವಿ, ಹುಲ್ಲು ಕೊಡ್ತೀವಿ, ಮೇವು ಕೊಡ್ತೀವಿ, ಇದೆಲ್ಲ ಮಾಡ್ಬೇಕು. ಮಕ್ಳು ಕೇಳಿಸ್ಕೋಬೇಕು, ಸೈಲೆಂಟ್. ಇವೆಲ್ಲ ನಿಮ್ಮ ಜೀವನದಲ್ಲಿ ನೀವೇ ಈ ದೇಶವನ್ನು ಆಳೋದು. ಇವಾಗ ನೀವು ಅಲ್ಲಿ ಕೂತಿದ್ದೀರಾ, ನಾಳೆ ಇಲ್ಲೇ ಕುತ್ಕೊಳೋದು ನೀವೇ. ಎಲ್ಲ MLA ಗಳು, MLC ಗಳು, ಕಾರ್ಪೊರೇಟ್ಗಳು, IAS, IPS, ಡಾಕ್ಟರ್ಗಳು ಆಗೋದು ನೀವೇ. ಇವೆಲ್ಲ ಕೇಳಿಸ್ಕೊಬೇಕು. ನೀವೆಲ್ಲ ಗೊತ್ತಾಯ್ತಾ? ಕೇಳಿಸ್ಕೊಂಡು ನಾನು ಹೇಳಿದ್ದು, ಮುಂದೆ ಈ ದೇಶ ಆಳೋದು ಯಾರು? ನೀವೇ. ಅದಕ್ಕೆ ನೀವೇನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕು. ಅದಕ್ಕೆ ನೀವೆಲ್ಲ ಚೆನ್ನಾಗಿ ಓದ್ಲಿ ಅಂತ ನೋಡಿ ಇವರೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಬುಕ್ಸ್, ಪೆನ್ನು, ಬ್ಯಾಗ್ ಎಲ್ಲ ಯಾಕೆ ಕೊಡ್ತಾ ಇರೋದು? ಸುಮ್ಮನೆ ಎಲ್ಲ ಕೊಡೋದು. ನೀವೆಲ್ಲ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಮುಂದೆ ದೇಶವನ್ನು ಆಳ್ರಿ, ಚೆನ್ನಾಗಿ ಬದುಕ್ರಿ, ಡಾಕ್ಟರ್ಗಳಾಗಿ, ಲಾಯರ್ ಆಗ್ರಿ. ಕೆಲ್ಸ್ಕೊತಾ ಇದ್ದೀರಾ? ಇದಕ್ಕೋಸ್ಕರನೇ ನಿಮ್ಗೆಲ್ಲ ನಾವು ಸಹಾಯ ಮಾಡಿ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಇಲ್ಲಿ ಸಹಾಯ ಮಾಡೋದು, ಏನೋ ಪಬ್ಲಿಕ್ ಇಂಪ್ರೆಷನ್ ಅವೆಲ್ಲ ಇಲ್ಲ. ನೀನು ಒಂದೊಂದು ನಿನ್ನ ಜನ್ಮದ ನೆಕ್ಸ್ಟ್ ಜನ್ಮದಲ್ಲಿ ಇವೆಲ್ಲ ಬರ್ತದೆ. ನಾವು ಇವೆಲ್ಲ ಈ ಲೆವೆಲ್ ಬರ್ಬೇಕಂದ್ರೆ ಇವೆಲ್ಲ ಮಾಡೇ ಬಂದಿರೋದು. ನೀವು ಅದು ಮಾಡಿದ್ರೆ ನೀವು ಹಿಂಗೆ ಮುಂದೆ ಬರ್ತೀರ. ತಿಳ್ಕೊಳ್ಳಿ, ಯಾವುದೇ ಧರ್ಮದಲ್ಲಿ ಸಹ ಮನುಷ್ಯನಿಗೆ ಹಿಂಸೆ ಕೊಡು, ತೊಂದರೆ ಕೊಡು ಅಂತ ಯಾವ ಧರ್ಮದಲ್ಲೂ ಇಲ್ಲ. ಇನ್ನ ಒಂದಿದೆ, ಒಬ್ಬ ಮಾನವನಿಗೆ ಅಥವಾ ಪ್ರಾಣಿಗೆ, ಮನುಷ್ಯನಿಗೆ ನಿನ್ ಕೈಲಿ ಸಹಾಯ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಅವನಿಗೆ ತೊಂದರೆ ಮಾಡಬೇಡ. ನೀನ್ ತೊಂದರೆ ಮಾಡದಿದ್ರನೆ ನಿನ್ ಪುಣ್ಯ. ಅದು ತಿಳ್ಕೊಬೇಕು. ಪ್ರಪಂಚದಲ್ಲಿ ನಾವು ಆಜು ಬಾಜಲ್ಲಿ ಬದುಕುವಾಗ ಅಸೂಹೆ ಬಿಡ್ಬೇಕು, ತೊಂದರೆ ಮಾಡೋದು ಬಿಡ್ಬೇಕು. ನಿನ್ ಕೈಲಾದ್ರೆ ಸಹಾಯ ಮಾಡು. ಸಹಾಯ ಮಾಡಿದ್ರೆ ನಿನ್ಗೆ ಡಬಲ್ ಪುಣ್ಯ ಬರ್ತದೆ. ನೀನೇನು ತೊಂದರೆ ಮಾಡಿಲ್ಲ ಅಂದ್ರೂ ನಿನ್ ಪುಣ್ಯನೇ ಅಲ್ವಾ? ಇವೆಲ್ಲ ಮಕ್ಕಳು ಕಲಿಬೇಕು ಮುಂದೆ. ಗೊತ್ತಾಯ್ತಾ? ಕೆಲ್ಸ್ಕೊಂತ ಇದ್ರ ಮಕ್ಳೇ? ಚೆನ್ನಾಗಿ ಓದ್ತೀರಾ? ವೆರಿ ಗುಡ್. ಈಗ ಈ ಭಾವನೆ ಪ್ರತಿಯೊಬ್ಬರದ್ದು ಬರ್ಬೇಕು. ನೇತ್ರ ನಾರಾಯಣ ಅವರು ನಮ್ಮನ್ನು ಕರೆದು ಪ್ರೋಗ್ರಾಮ್ ಮಾಡಿ ಕೊಡ್ತಾ ಇದ್ರು, ಸಂತೋಷ. ಅವರು ಬೇರೆಯವ್ರಿಗೆ ಒಂದು ಈ ಕಾರ್ಯಕ್ರಮದಿಂದ ಬೇರೆಯವ್ರಿಗೂ ಹುಮ್ಮಸ್ ಬರ್ತದೆ. ಈ ಕಾರ್ಯಕ್ರಮ ಮಾಡ್ಲೇಬೇಕು, ಪಬ್ಲಿಕ್ ಆಗಿ ಕೊಡ್ಲೇಬೇಕು ಅಂತ ಏನಿಲ್ಲ. ಎಷ್ಟೋ ಜನ ಏನು ಗೊತ್ತಿದ್ರೆ ಸಹಾಯ ಮಾಡ್ತಾರೆ ಅಲ್ವಾ? ಬಟ್ ಅವ್ರು ಮಾಡೋದ್ರಿಂದನೂ ಬೇರೆಯವ್ರಿಗೆ ಹುಮ್ಮಸ್ ಬರ್ತದೆ. ಬೇರೆಯವ್ರಿಗೆ ನಾನು ಯಾಕೆ ಮಾಡಬಾರದು ಅನ್ನೋದು ಬರ್ತದೆ ಅಲ್ವಾ? ನಾವು ಇಂಥ ಕಾರ್ಯಕ್ರಮ ಮಾಡ್ಬೇಕು ಅನ್ನೋದು ಬೇರೆಯವ್ರಿಗೆ ಪ್ರೇರೇಪಣೆ ಆಗ್ತದೆ. ನಾನು ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ, ನಮ್ಮ ಕ್ಷೇತ್ರದ ಜನ ಚೆನ್ನಾಗಿರ್ಬೇಕು, ಒಳ್ಳೆ ನೀರು ಕುಡಿಬೇಕು, ಒಳ್ಳೆ ಗಾಳಿ ಕುಡಿಬೇಕು, ಒಳ್ಳೆ ರಸ್ತೆಯಲ್ಲಿ ಓಡಾಡಬೇಕು, ಚೆನ್ನಾಗಿರ್ಬೇಕು. ಯಾರು ಆಜು ಬಾಜುದಲ್ಲಿ ಗಲಾಟೆ ಮಾಡಬಾರ್ದು. ಎಲ್ಲಾ ಧರ್ಮದವರು ಅಣ್ಣ ತಮ್ಮಂದ್ರ ತರ ಬದುಕ್ಬೇಕು. ಪುಲಕೇಶಿ ನಗರದ ಜನ, ನಾನಂತೂ ಬಂದ್ಮೇಲೆ ಇಲ್ಲಿ ಯಾವುದೇ ಗಲಾಟೆ, ಅಸೂಯೆ, ಕಿತ್ತಾಟ, ಒಬ್ರಿಗೊಬ್ರಿಗೆ ಎತ್ಕಟ್ಟೋದಕ್ಕೆ ನಾನು ಬಿಟ್ಟಿಲ್ಲ. ಎಲ್ಲಾರು ಚೆನ್ನಾಗೇ ಇರ್ಬೇಕು, ಅದು ಬಿಡೋದು ಇಲ್ಲ. ನಾನು ಇರೋವರೆಗೂ ಆ ಕೆಲಸಗಳ ಈ ಕ್ಷೇತ್ರದಲ್ಲಿ ಆಗೋದಿಲ್ಲ. ಎಲ್ಲ ಅಣ್ಣ ತಮ್ಮದ ತರ ದುಡೀರಿ, ಚೆನ್ನಾಗಿರಿ. ನಿಮ್ಗೆ ಏನ್ ಸೌಲಭ್ಯ ಸರ್ಕಾರದಿಂದ ಕೇಳಿ ನಾವು ನಿಮ್ ಮನೆ ಬಾಗಿಲು ಬಂದು ಮಾಡ್ಕೊಡ್ತೀವಿ. ರಸ್ತೆ ಬೇಕಾ, ನೀರ್ ಬೇಕಾ, ಕರೆಂಟ್ ಬೇಕಾ, ಸ್ವಚ್ಛತೆ, ನಮ್ಮ ಕ್ಷೇತ್ರ ಸ್ವಚ್ಛತೆ ಕಾಪಾಡಬೇಕು. ನಾನು ಈಗಾಗಲೇ ಶಾಂಪೂರಕ್ಕೆ ಅನೇಕ ಹಣವನ್ನ ಕೊಟ್ಟಿದ್ದೀನಿ. ರಸ್ತೆ ಮೇಲ್ದರ್ಜೆಗೆ ಏರಿಸಿದ್ದೀವಿ. ಕಸದ ಸಮಸ್ಯೆ, ನೀರ್ ಸಮಸ್ಯೆ ಇದೆ. ನಾನು ಇನ್ನ 100% ಕಸದು ನೀರ್ದು ಆಗಿದೆ ಅಂತ ನಾನು ಹೇಳೋದಿಲ್ಲ. ಇನ್ನೂ ಸಮಸ್ಯೆ ಇದೆ, ಅದು ಪ್ರಯತ್ನ ಮಾಡ್ತಾ ಇದೀವಿ. ನೀರ್ ಸಮಸ್ಯೆ, ಕಸದ ಸಮಸ್ಯೆ ಅವೆರಡೂ ಆಗ್ಲಿಲ್ಲ ಇನ್ನ. ಅದನ್ನ ಪ್ರಯತ್ನ ಮಾಡ್ತಾ ಇದೀವಿ. ಆದಷ್ಟು ಬೇಗ ನೀರ್ ಸಮಸ್ಯೆನ, ಕಸದ ಸಮಸ್ಯೆನ ನಿವಾರಣೆ ಮಾಡ್ತೀನಿ ಅಂತಲೂ ಸಹ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರೂ ಚೆನ್ನಾಗಿರಿ, ಒಳ್ಳೆಯವರಾಗಿರಿ. ನಿಮ್ಮ ಪಕ್ಷವನ್ನು ಬೆಂಬಲಿಸಿ
ನಿಮಗೆ ನಾವು ಯಾವುದೇ ತೊಂದರೆ ಇಲ್ದಿರ ನಿಮ್ಗೆ ಕೆಲಸ ಮಾಡೋಣ, ದಾನ ಮಾಡಿ, ಬಡವರಿಗೆ ದಾನ ಮಾಡಿ ಒಳ್ಳೆಯರಾಗಿರಿ ಅಂತೇಳಿ ನಾನು ಮತ್ತೆ ವಿಧಾನಸೌಧದಲ್ಲಿ ನಾಮಿನೇಷನ್ ಕರೆದಿದ್ದಾರೆ. ಬೇಗನೆ ಹೋಗಬೇಕಾಗಿರೋದ್ರಿಂದ ನಿಮ್ಗೆಲ್ಲ ಈಗ ಫೆಸಿಲಿಟಿನ ತಗೊಂಡು ನಿಮ್ಗೆಲ್ಲ ಒಳ್ಳೇದಾಗಿ ಹಾರೈಸ್ತಾ ನಾನು ಮಾತಾಡ್ತೇನೆ. ಜೈ ಎಲ್ಲರಿಗೆ ನಮಸ್ಕಾರ. ನಾನು ಆಯಿಷಾ ಗುಲ್ನಾಸ್, ಕುಶಾಲನಗರ್ ಮಹಿಳಾ ವಾರ್ಡ್ ಪ್ರೆಸಿಡೆಂಟ್. ಇವತ್ತು ಇಲ್ಲಿ ನಮ್ಮ ನೇತ್ರ ನಾರಾಯಣ ಮೇಡಮ್ ಅವರು ಅವ್ರ ಹಸ್ಬೆಂಡ್ ಹುಟ್ಟಿದ ಹಬ್ಬದ ಶುಭಾಶಯದಲ್ಲಿ ಎಲ್ಲ ಮಕ್ಕಳಿಗೆ ಬುಕ್ಸ್, ಬ್ಯಾಗ್ಸ್ ಎಲ್ಲರಿಗೆ ಎಲ್ಲ ಕೊಡ್ತಾ ಇದ್ದಾರೆ. ಐ ಆಮ್ ರಿಯಲಿ ವೆರಿ ಮಚ್ glad to tell you all people that it's a very noble cause है जो कर रहे हैं. बहुत शुक्रिया ये सारे लोगों का जिन्होंने इतनी मेहनत की है. ये सिर्फ एक इंसान की नहीं है, सारे लोगों की मेहनत है. और ये सारे बच्चे जो खिलखिला कर खुश होकर सारे बैग्स बुक्स सब लेके जा रहे हैं, अपनी पढ़ाइयों की शुरुआत कर रहे हैं. ये आने वाला हमारे कर्नाटक के आने वाले मुस्तकबिल का ये मुआयना ये हो रहा है, मुस्तकबिल बन रहा है इतने छोटे छोटे बच्चों का. इसलिए हम बहुत बहुत शुक्रगुजार हैं हमारे नेत्रा मैडम का, हमारे MLA साहब का, हमारे सारे लीडर्स का. हमें ये लोग जो सारे यहाँ मेहनत कर रहे हैं, अल्लाह इन सबको इसका अजर सिला दे इंशाअल्लाह. ಕುಶಾಲನಗರ್ ಮಹಿಳಾ ವಾರ್ಡ್ ಪ್ರೆಸಿಡೆಂಟ್ ಆಯಿಷಾ ಗುಲ್ನಾಸ್. ಓಕೆ, ಥ್ಯಾಂಕ್ ಯು. ನಮ್ಮ ಫಸ್ಟ್ ಕಾರ್ಪೊರೇಟರ್ ಆಗಿದ್ರು ಎಕ್ಸ್ ಕಾರ್ಪೊರೇಟರ್ ಲಕ್ಷ್ಮೀನಾರಾಯಣ ಅವರಿಗೆ ಹುಟ್ಟುದ ಹಬ್ಬ ಮಾಡ್ತಾ ಇದ್ದೀರಿ. ನಾವೆಲ್ಲ ತುಂಬಾ ಮಿಸ್ ಮಾಡ್ಕೊಂತ ಇದ್ದೀರಿ.
ಮಕ್ಕಳಿಗೆ ತುಂಬಾ ವರ್ಕ್ ಮಾಡಿದ್ದಾರೆ, ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ. ಈ ಸಮಯದಲ್ಲಿ ಅವ್ರನ್ನ ನೆನೆಸ್ಕೊಂಡು ನಾವೊಂದು ಈ ಕಾರ್ಯಕ್ರಮ ಹಂಬಸ್ಕೊಂತ ಇದ್ದೀವಿ. ಧನ್ಯವಾದಗಳು. ಓಕೆ. ಇವತ್ತು ನಮ್ಮ ಯಜಮಾನರಾದ್ರ ಲಕ್ಷ್ಮೀನಾರಾಯಣ ಹುಟ್ಟು ಹಬ್ಬ ಇತ್ತು. ಅದರ ಪ್ರಯುಕ್ತ ನಾವಿವತ್ತು ನಮ್ಮ ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೂ ಉಚಿತವಾಗಿ ಒಂದು ಪುಸ್ತಕ ಮತ್ತು ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ವಿ. ಹಾಗೆ ನಮ್ಮ ಪಿಕೆಗಳಿಗೆ ಎಲ್ಲರಿಗೂ ಅವ್ರು ಮಾಡುವಂತ ಕಷ್ಟ ಕೆಲಸಗಳಿಗೆ ಒಂದು ಪ್ರೋತ್ಸಾಹವಾಗಿ ಅವ್ರಿಗೊಂದು ಗಿಫ್ಟ್ ಕೊಟ್ಟಿದೀವಿ. ಇದೆಲ್ಲಾನು ನಾವು ನಮ್ಮ ಯಜಮಾನರು ಮೇಲೆ ಒಂದು 6 ವರ್ಷದಿಂದ ನಾವು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೀವಿ. ನಮ್ಗೆ ಇವೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.
54ನೇ ವರ್ಷದ ಹುಟ್ಟುಹಬ್ಬ. ಪ್ರತಿ ವರ್ಷದಂತೆ ಈ ವರ್ಷನೂ ಬುಕ್ಸ್ ಬ್ಯಾಗ್ ಎಲ್ಲ ವಿತರಣೆ ಮಾಡ್ತಿದ್ದೀವಿ. ಅಣ್ಣ ಆಗ್ಲಿಂದಾನು ಮಾಡ್ತಿದ್ರು, ಸೊ ಅದನ್ನ ನಮ್ಮ ಅಕ್ಕ ಕಂಟಿನ್ಯೂ ನಡೆಸ್ತಾ ಇದಾರೆ. ಈಗ MLA ಅವ್ರು ಬಂದಿದ್ರು, ಮತ್ತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಹಿಡಿದು DG ಹಳ್ಳಿ ವಾರ್ಡ್ ಅಧ್ಯಕ್ಷರು ಎಲ್ಲ ಬಂದು ಸಹಕಾರ ಮಾಡಿ ಹೋಗಿದ್ದಾರೆ. ಸೊ ಸ್ಕೂಲ್ ಮಕ್ಕಳಿಗೆ ಎಷ್ಟು ಗೌರ್ಮೆಂಟ್ ಸ್ಕೂಲ್ ಇದೆಯೋ ಎಲ್ಲ ಮಕ್ಕಳಿಗೂ ಕೊಟ್ಟಿದ್ದೀವಿ. ಮ್ಯಾಕ್ಸಿಮಮ್ ಎಷ್ಟು ಸ್ಕೂಲ್ ಕೊಟ್ಟಿರ್ಬೋದು ಸರ್? ನಮ್ಮ ವಾರ್ಡಲ್ಲಿ ಮೊದ್ಲು ಏನ್ 32 ಇತ್ತು, ಆ ವಾರ್ಡಲ್ಲಿ ಉರ್ದು ಸ್ಕೂಲು, ಆಮೇಲೆ ನಮ್ಮ ಕಾಲ್ಬೈಸಂದ್ರ ಸ್ಕೂಲು, ಶಾಂಪುರ ಸ್ಕೂಲು ಕೊಟ್ಟಿದ್ದೀವಿ. ಮತ್ತೆ ಇನ್ನ ಬುಕ್ಸ್ ಕೊಡೋದಿದೆ. ಈಗ ನಾವ್ ಇಲ್ಲಿ ಸ್ಟಾರ್ಟ್ ಮಾಡಿದೀವಿ, ನೆಕ್ಸ್ಟ್ ಬೈಸಂದ್ರಲ್ಲಿ ಕೊಡ್ತೀವಿ, ಆಮೇಲೆ ಉರ್ದು ಸ್ಕೂಲ್ ಕೊಡ್ತೀವಿ. ಇವಾಗ ಸ್ಕೂಲ್ ತಗೊಂಡ್ ಹೋಗ್ತಾ ಇದ್ದೀರಾ? ಹೌದೌದು, ಸ್ಕೂಲ್ ಹತ್ರ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಓಕೆ, ಒಳ್ಳೇದಾಗಲಿ ಸರ್. ನಮ್ಮ ಇವ್ರಿಗೆ BBMP ಅವ್ರಿಗೆ ಬಾಕ್ಸ್ ಆತರ ಏನೋ ಗಿಫ್ಟ್ ಗಳು ಕೊಟ್ಟಿದ್ದೀವಿ. ಟೀಚರ್ಸ್ಗೆ ಎಂಕರೇಜ್ ಮಾಡಕ್ಕಂತ ಒಳ್ಳೆ ಕೆಲಸ ಮಾಡಿದ್ದೀರಾ, ಥ್ಯಾಂಕ್ ಯು. ಅವಾಗ ನಿಮ್ಮಿಂದನೂ ಬರ್ತಾ ಇತ್ತಲ್ಲ ಸರ್, ವಿಡಿಯೋ ಮಾಡ್ತಾ ಇದ್ದೀನಲ್ಲ.
சொல்லுங்க நான் வந்து 32 வார்டுல வந்து 26 வருஷமா இருக்கிறாங்க ஓகே சொல்லிட்டு. ஏன்னா வந்து அண்ணா வந்து எப்போ இந்த கார்பெட்ல நின்னாரோ அன்னில இருந்து ஏழப்பட்ட பசங்களுக்கு எல்லாத்துக்கும் நல்லது தான் பண்ணின்னு இருக்கிறாங்க. ஸ்கூலுக்கு ஹெல்ப் பண்றாங்க, புக்ஸ் கொடுக்குறாங்க, பேக் கொடுக்குறாங்க, ஏழப்பட்டவங்களுக்கு என்ன ஹெல்ப் வேணுமோ அதெல்லாம் நல்லபடி பண்றாங்க. அவர் இறந்துட்ட பிறகு கூட மேடம் விடாத அதை கண்டினியூ பண்ணிக்கின்னு இன்னைக்கு வரைக்கும் யார் போய் கஷ்டத்துக்கு நின்னாலும் அவங்களுக்கு அவங்களால கையில முடிஞ்ச அளவு ஹெல்ப் பண்ணி அவங்களுக்கு நல்லதுதான் பண்ணிட்டு இருக்கிறாங்க. அவங்க திரும்ப எதனா ஆட்சியில நின்னாங்கன்னா அவங்களுக்கு ஓட்டு போடுறதுக்கு நாங்க எல்லாம் தயாரா இருக்கோம். சப்போஸ் கவுன்சிலருக்கு நீங்கனாக்கா நீங்க எல்லாம் சப்போர்ட் பண்ணுவீங்களா? 100% நாங்க சப்போர்ட் பண்றோம். 100% நாங்க நிக்கிறோம். நாங்க ஹாஸ்பிட்டல் ஃபீல்ட்ல இருந்து வேலை பண்றதுல இருந்து எங்களுக்கு எங்க பசங்க இன்னைக்கு கல்யாணம் ஆயிட்டு இருக்கிறாங்க, அவங்களுக்கும் ஸ்கூல் படிக்கக்குள்ள மேடம் ஹெல்ப் பண்ணிருக்கிறாங்க எங்களுக்கு சொல்லிட்டு. அவங்களால எந்த கெட்டதும் நடக்கல, நல்லதுதான் நடந்துச்சு. ஆனா சார் வந்து எங்களுக்கு எல்லாமே ஓம் சக்தி போக்குல எல்லாம் எங்களுக்கு நல்லா ஹெல்ப் பண்ணிருக்கிறாங்க அன்னிட்டு. இப்போ மேடம்க்கு அந்த கை கொஞ்சம் பேலன்ஸ் இதாவோ கொஞ்சம் ப்ராப்ளம் திரும்ப நின்னாங்கன்னா மேடம்காக நாங்க சப்போர்ட் 100% சப்போர்ட் பண்றோம். தேங்க்யூ. ಹೆಸರಮ್ಮ? ಭಾಗ್ಯಲಕ್ಷ್ಮಿ.